ಪ್ರಿಯರಾದವರೇ, ಯೇಸುಕ್ರಿಸ್ತನ ನಾಮದಲ್ಲಿ ನಾನು ನಿಮ್ಮನ್ನು ವಂದಿಸುತ್ತೇನೆ. ಹೇಗಿದ್ದೀರಾ? ಚೆನ್ನಾಗಿದ್ದೀರಾ? ಸಂತೋಷವಾಗಿ ಇದ್ದೀರಾ? ನೀವು ಯಾವಾಗಲೂ ಸಂತೋಷವಾಗಿರಬೇಕು, ಸರಿನಾ? ದೇವರು ಯಾವಾಗಲೂ ಒಂದೇ ರೀತಿ ಮಾತನಾಡುವುದಿಲ್ಲ. ಕೆಲ ದಿನಗಳು ಕಠಿಣವಾಗಿ ಮಾತನಾಡುವರು, ಕೆಲವೊಮ್ಮೆ ಇದನ್ನು ಮಾಡಲೇಬೇಕೆಂದು ಹೇಳುವರು, ಕೆಲವೊಮ್ಮೆ ಇದನ್ನು ಬಿಟ್ಟು ಅಗಲು ಎಂಬುದಾಗಿ ಹೇಳುವರು, ಕೆಲವೊಮ್ಮೆ ವಾಗ್ದಾನದ ಮೂಲಕ ಮಾತನಾಡುವರು, ವಿಧ ವಿಧವಾಗಿ ತಾನೇ ಮಾತನಾಡುವರು. ತಂದೆ ಮಕ್ಕಳ ಜೊತೆ ಯಾವಾಗಲೂ ಮುದ್ದು ಮಾಡುತ್ತಲೇ ಇರುವರ ಖಂಡಿಸಲು ಬೇಕಲ್ಲವ? ಅವರು ತಾನೇ ನಿಜವಾದ ತಂದೆ. ಯೇಸು ನಿಜವಾದಂತ ಒಳ್ಳೆಯ ತಂದೆ. ಆತನು ನಿಮ್ಮನ್ನು ಪ್ರೀತಿಸುತ್ತಾನೆ. ನನ್ನ ಮಕ್ಕಳು ಸಂತೋಷವಾಗಿರಬೇಕು, ಅದೇ ಸಮಯದಲ್ಲಿ ಅವರು ಪರಲೋಕ ರಾಜ್ಯಕ್ಕೆ ಬರಬೇಕು, ಅದನ್ನು ಕಳೆದುಕೊಳ್ಳಬಾರದೆಂಬುದರಲ್ಲಿ ಗಮನ ಕೊಡುವಂತ ಒಬ್ಬ ಒಳ್ಳೆಯ ತಂದೆ. ಆದ್ದರಿಂದಲೇ ಖಂಡಿಸಿ ಕೂಡ ಮಾತನಾಡುವರು, ಆಲೋಚನೆಯನ್ನು ಕೊಡುವರು. ಇಂದು ಕೂಡ ನೋಡಿರಿ, ಒಂದು ಪೂರ್ವಕಾಲ ವೃತ್ತಾಂತ 4ನೇ ಅಧ್ಯಾಯದಲ್ಲಿ 10ನೇ ವಾಕ್ಯದಲ್ಲಿ ಯಾಬೇಚನು ಎಂಬಂತ ಒಬ್ಬ ವ್ಯಕ್ತಿ, ಅವನು ಪ್ರಾರ್ಥನೆ ಮಾಡುತ್ತಾನೆ. ಒಬ್ಬ ಯವನಸ್ಥನು ಪ್ರಾರ್ಥನೆ ಮಾಡುತ್ತಾನೆ, ದೇವರ ಮುಂದೆ ಅನೇಕ ವಿಜ್ಞಾಪನೆಗಳನ್ನು ಇಡುತ್ತಾನೆ. ಅದರಲ್ಲಿ ಒಂದು, ಯಾವ ವೇದನೆಯೂ ಉಂಟಾಗದಂತೆ ನನ್ನನ್ನು ರಕ್ಷಿಸಬಾರದೆ. ದೇವರು ಅವನು ಬೇಡಿಕೊಂಡದನ್ನು ಅವನಿಗೆ ಅನುಗ್ರಹಿಸಿದನು ಎಂಬುದಾಗಿ ಇದೆ. ನೀವು ಬೇಡಿಕೊಳ್ಳುವುದನ್ನು ದೇವರು ನಿಮಗೆ ಅನುಗ್ರಹಿಸುವರು. ಕೇಡುಗಳು ನಮಗೆ ವೇದನೆಯನ್ನುಂಟು ಮಾಡದೇ ಇರುವಂತೆ ನಮ್ಮನ್ನು ರಕ್ಷಿಸಿ ಕಾದುಕೊಳ್ಳಿ ದೇವರ. ನಮ್ಮ ಜೀವಿತದಲ್ಲಿ ನೋಡಿರಿ, ಪ್ರತಿನಿತ್ಯ ನಮ್ಮನ್ನು ವೇದನೆ ಪಡಿಸುವಂತ ಕಾರ್ಯಗಳನ್ನು ಮಾಡುವುದರಲ್ಲಿ ನಮ್ಮ ಶತ್ರುವಾಗಿರುವ ಸೈತಾನನು ಗಮನವಾಗಿ ಇರುತ್ತಾನೆ. ಹೇಗಾದರೂ ನಿಮ್ಮನ್ನು ದುಃಖ ಪಡಿಸಬೇಕು, ದೇವರು ನಿಮ್ಮನ್ನು ಹೇಗಾದರೂ ಸಂತೋಷ ಪಡಿಸಬೇಕೆಂದು ಬಯಸುತ್ತಾರೆ. ನನ್ನ ಮಕ್ಕಳು ಸಂತೋಷವಾಗಿ ಇರಬೇಕು. ಸೈತಾನ ವಿರುದ್ಧವಾಗಿ ಯೋಚಿಸುವವನು, ಅವನು ಹೇಗಾದರೂ ದುಃಖಪಡಿಸಬೇಕು, ನಿಮ್ಮನ್ನು ದುಃಖಪಡಿಸಬೇಕು, ಕುಟುಂಬದಲ್ಲಿ ಸಮಸ್ಯೆಯನ್ನು ತರಬೇಕು, ವ್ಯಾಧಿಯನ್ನು ತರಬೇಕು, ನಷ್ಟವನ್ನುಂಟು ಮಾಡಬೇಕು, ಸೋಲುಗಳನ್ನುಂಟು ಮಾಡಬೇಕು, ದುಷ್ಟ ಮನುಷ್ಯರನ್ನಿಟ್ಟು ಗಾಯಗೊಳಿಸಬೇಕು, ನಿಮ್ಮನ್ನು ದುಃಖಪಡಿಸಬೇಕೆಂದು ಅವನು ಬಹಳ ತೀವ್ರವಾಗಿ ಇದ್ದಾನೆ. ಯಾವುದಾದ್ರೂ ಒಂದು ಕೇಡನ್ನು ತರಲು ಬಯಸುತ್ತಾನೆ. ಆದರೆ ನೀವು ದಿನ ಏನು ಪ್ರಾರ್ಥಿಸಬೇಕು? ದೇವರ, ಇಂದು ಕೇಡುಗಳು ನನ್ನನ್ನು ದುಃಖ ಪಡಿಸದಂತೆ ಅದರಿಂದ ರಕ್ಷಿಸಿ ಕಾಪಾಡಿರಿ. ನೀವು ಪ್ರಾರ್ಥನೆ ಮಾಡಿದರೆ ಸೈತಾನ ಯಾವುದೇ ಕೇಡನ್ನು ಬರಮಾಡಲು ಸಾಧ್ಯವಿಲ್ಲ. ನಿಮ್ಮ ಪ್ರಾರ್ಥನೆ ನಿಮ್ಮನ್ನು ರಕ್ಷಿಸಿ ಕಾಪಾಡುತ್ತದೆ. ಅದಕ್ಕೆ ದೇವರು ಪ್ರಾರ್ಥಿಸುವಂತೆ ಹೇಳುತ್ತಾರೆ. ಅವನು ಬೇಡಿಕೊಂಡದನ್ನು ಕರ್ತನು ಅನುಗ್ರಹಿಸಿದನು. ಹಾಗಾದ್ರೆ ನೀವು ಬೇಡಿಕೊಳ್ಳುವುದನ್ನು ನಿಮಗೆ ಖಂಡಿತವಾಗಿ ಅನುಗ್ರಹಿಸುವನು. ನೀವು ದೇವರ ಮುಂದೆ ಹೇಳಿರಿ, ದೇವರ, ಯಾವ ಕೇಡು ನನ್ನನ್ನು, ನನ್ನ ಕುಟುಂಬದಲ್ಲಿರುವಂತ ಯಾರನ್ನು ದುಃಖ ಪಡಿಸದೇ ಇರುವಂತೆ ನೀವು ಕಾಪಾಡಿರಿ. ನೀವು ಯಥಾರ್ಥವಾಗಿ ಬೇಡಿಕೊಂಡರೆ ದೇವರು ಕಾಪಾಡುವರು. ಅನುದಿನವೂ ನಾವು ಪ್ರಾರ್ಥಿಸಬೇಕಾದಂತ ಕೆಲವೊಂದು ಪ್ರಾರ್ಥನೆಗಳಿವೆ. ಅದನ್ನೆಲ್ಲ ಒಂದೇ ಬಾರಿ ನೋಡಿದರೆ ನಮಗೆ ಕಳವಳ ಉಂಟಾಗುತ್ತದೆ. ಆಗಾಗ ದೇವರು ಹೇಳಿಕೊಡುತ್ತಾರಲ್ಲ, ನಿಮಗೆ ಇಷ್ಟವಾದ್ದನ್ನು ಮಾಡುವಂತೆ ನನ್ನನ್ನು ನಡೆಸಿರಿ. ದೇವರೇ, ನಿಮಗೆ ಇಷ್ಟವಾದ್ದನ್ನು ಮಾಡಬೇಕು, ನಿಮ್ಮ ಮಾತಿಗೆ ವಿಧೇಯನಾಗಬೇಕು, ನಿಮ್ಮನ್ನು ಯಾವಾಗಲೂ ಸಂತೋಷ ಪಡಿಸುವಂತೆ ಒಂದು ಜೀವಿತ ಜೀವಿಸಬೇಕು. ಅದೇ ರೀತಿ ಕೇಡು ನನ್ನನ್ನು ದುಃಖ ಪಡಿಸದೇ ಇರುವಂತೆ ನೀವು ನನ್ನನ್ನು ಕಾಪಾಡಿಕೊಳ್ಳಿರಿ. ಸರಿಯಾದ ಮಾರ್ಗದಲ್ಲಿ ಮುನ್ನಡೆಯುವುದಕ್ಕೆ ಸಹಾಯ ಮಾಡಿರಿ. ಈ ಕೇಡಿನ ಕಾರ್ಯಗಳನ್ನು ಹೇಗೆ ಜಯಿಸುವುದು ನನಗೆ ಸಹಾಯ ಮಾಡಿರಿ. ಪ್ರತಿಯೊಂದು ಪ್ರಾರ್ಥನೆಯನ್ನು ದೇವರು ಗಮನವಾಗಿ ಕೇಳಿ ಅದಕ್ಕೆ ಉತ್ತರ ಕೊಡುವರು. ಅದರಲ್ಲಿ ಒಂದು, ದೇವರೇ, ಕೇಡುಗಳು ಯಾವ ವೇದನೆಯನ್ನು ಉಂಟು ಮಾಡದಂತೆ ನನ್ನನ್ನು ರಕ್ಷಿಸಿರಿ. ಇಂದು ಯಾವುದೋ ಒಂದು ಕಾರ್ಯ ನಿಮ್ಮ ಹೃದಯವನ್ನು ಬಾಧಿಸಿದೆ, ಹೃದಯದಲ್ಲಿ ಒಂದು ದುಃಖವನ್ನು ಉಂಟು ಮಾಡುತ್ತಾ ಇದೆ. ಅದು ಒಂದು ಕೇಡಿನ ಕಾರ್ಯ. ನಿಮ್ಮ ಕೆಲಸದಲ್ಲಿ, ಬಿಸ್ನೆಸ್ನಲ್ಲಿ, ಸೇವೆಯಲ್ಲಿ, ಕುಟುಂಬದಲ್ಲಿ ಯಾವುದೋ ಒಂದು ಕಾರ್ಯ. ನೀವು ಭಯಪಡಬೇಡಿರಿ. ದೇವರ ಮುಂದೆ ಮನ ತೆರೆದು ಹೇಳಿರಿ, ದೇವರ, ಈ ಕಾರ್ಯ ನನ್ನನ್ನು ಭಯಪಡಿಸುತ್ತಾ ಇದೆ. ಈ ದುಃಖ ನನ್ನ ಹೃದಯದಲ್ಲಿ ಸ್ವಲ್ಪ ಸ್ವಲ್ಪವಾಗಿ ಬಂದು, ಈ ಒಂದು ಕೇಡುಗಳು, ಈ ದುಃಖ ನನ್ನ ಹೃದಯದಲ್ಲಿ ಇರಬಾರದು. ಈ ಕೇಡುಗಳು ನನ್ನನ್ನು ದುಃಖ ಪಡಿಸಬಾರದು. ಸಿನ್ಸಿಯರ್ ಆಗಿ ಪ್ರಾರ್ಥನೆ ಮಾಡಿರಿ. ಯಾಕೆಂದ್ರೆ ಆತನು ಶಿಲುಬೆಯಲ್ಲಿ ನಿಮ್ಮ ದುಃಖಗಳನ್ನೆಲ್ಲ ಹೊತ್ತು ತೀರಿಸಿದನು. ನಮ್ಮ ಕಷ್ಟಗಳನ್ನು ವಹಿಸಿಕೊಂಡು ದುಃಖವನ್ನು ಶಿಲುಬೆಯಲ್ಲಿ ಹೊತ್ತನು ಎಂಬುದಾಗಿ ವಾಕ್ಯ ಹೇಳುತ್ತದೆ. ಯಾಕೆ ಆತನು ನಮ್ಮ ದುಃಖವನ್ನು ಹೊರಬೇಕು? ನನ್ನ ಮಕ್ಕಳು ದುಃಖ ಪಡಬಾರದು, ದುಃಖದಿಂದ ತಪ್ಪಿಸಿ ಅವರನ್ನು ಕಾಪಾಡಬೇಕು ಎಂದು ನಮ್ಮ ದುಃಖಗಳನ್ನು ತನ್ನ ಮೇಲೆ ಹೊತ್ತುಕೊಂಡು ಶಿಲುಬೆಯಲ್ಲಿ ಸತ್ತು ಜೀವದಿಂದ ಎದ್ದನು. ಅದಕ್ಕೆ ಹೇಳುತ್ತಾರೆ, ನನ್ನ ಮಕ್ಕಳೇ, ದುಃಖ ಪಡಬೇಡಿ, ನಾನಿದ್ದೇನೆ ಎಂದು ಹೃದಯದಲ್ಲಿ ಕೈ ಇಟ್ಟುಕೊಳ್ಳಿ. ದೇವರೇ, ಕೇಡುಗಳು ನಮ್ಮನ್ನು ದುಃಖಪಡಿಸದೇ ಇರುವಂತೆ ಅದರಿಂದ ತಪ್ಪಿಸಿ ನಮ್ಮನ್ನು ಕಾಪಾಡಿರಿ. ಯೇಸು ಕ್ರಿಸ್ತನ ನಾಮದಲ್ಲಿ ಆಮೇನ್, ಆಮೇನ್.